ನಮಸ್ಕಾರ ರೈತ ಬಂದವ್ರಿಗೆ. ಸೊ ಬೈಕ್ ಟ್ರೋಲಿ ಹೋಗ್ತಾ ಇದೆ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಇಲ್ಲಿಂದ. ಸೊ ರೆಡಿ ಮಾಡಿದ್ದಾರೆ, ಬಂದು ಅವರೇ ಬಿಟ್ಟು ಹೋಗಿರೋದು. ಸೊ ರಿಟರ್ನ್ ತೊಗೊಂಡು ಹೋಗೋಕೆ ಆಗ್ತಾಯಿಲ್ಲ ಅವ್ರಿಗೆ, ಅಂದರೆ ಅವ್ರು ಅಲ್ಲೇ ಇದ್ದು ಪೇಮೆಂಟ್ ಮಾಡಿದ್ದಾರೆ, ಬರ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಆ ರೀತಿಯಿಂದ ಪೇಮೆಂಟ್ ಆನ್ಲೈನ್ ರೀತಿಯಿಂದ ಪೇಮೆಂಟ್ ಮಾಡಿ ತೊಗೊಂಡು ಹೋಗ್ತಾ ಇರೋದು ಬೈಕ್ ಟ್ರೋಲ್ನಿ. ಡ್ರೈವರ್ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ. ಸೊ ಅವರು ಬರದೇ ಇದ್ದರೂ ಕೂಡ ನಾವು MRF ಟೈರ್ನ ಹಾಕಿದ್ದೀವಿ, ಅವ್ರು ಬರದೇ ಇದ್ದರೂ ಅವ್ರ ಹೆಲ್ಮೆಟ್ನ ಇಕ್ಕಿದ್ದೀವಿ, ಅವ್ರ ಸ್ಪೇರ್ ಪಾರ್ಟ್ಸ್ಗಳನ್ನು ಇಕ್ಕಿದ್ದೀವಿ. ಸೊ ಯಾವುದೇ ರೀತಿಯಿಂದ ಅವ್ರು ಬರದೇ ಇದ್ದರೂ ಕೂಡ ಅವ್ರ ಸ್ಪೇರ್ ಪಾರ್ಟ್ನ ನಾವು ಪ್ರತಿಯೊಂದು ಕಳಿಸ್ತೀವಿ. ಸೊ ಅವ್ರು ಬರದೇ ಇದ್ದರೂ ಕೂಡ ನಾವು ಮೇಲೆ ತಾಡ್ಪಲ್ ಕೂಡ ಹಾಕಿದ್ದೀವಿ. ಸೊ ಆನ್ಲೈನ್ ರೀತಿಯಿಂದ ಪೇಮೆಂಟ್ ಕೂಡ ಮಾಡಿದ್ದಾರೆ ಕಸ್ಟಮರು. ಸೊ ಇಲ್ಲಿಂದ ಹೋಗ್ತಿದ್ದಾರೆ ನಮ್ಮ ಡ್ರೈವರ್ ಸಾಹೇಬ್ರು. ಸೊ ಮಾತಾಡ್ಸೋಣ. ಸರ್ ನಮಸ್ಕಾರ ರೀ. ಸರ ಯಾವ ಊರಿಗೆ ಹೋಗ್ತಿದ್ದೀರಿ? ಇದು ರಾಯಚೂರ್ಲಿಂದ 150 ಕಿಲೋಮೀಟರ್ ಐತೆ, ಆಂಧ್ರ ಪ್ರದೇಶ. ಸುಮಾರು ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಸರ್? 380 ಆಗುತ್ತೆ. 380 ಕಿಲೋಮೀಟ್ರ್ ಆಗುತ್ತೆ. ಸೊ ಇವತ್ತು ಬೆಳಗ್ಗೆ ನೀವು ಇಲ್ಲಿಂದ ಹೊರಡ್ತಾ ಇದ್ದೀರಿ, ಇವತ್ತು ಹೊರಡ್ತಾ ಇದ್ದೀರಿ. ರಾಯಚೂರಿಂದ ಹೋಗ್ಬೇಕು. ಹ್ಞೂ ರೀ, ರಾಯಚೂರಿಂದ ಹೋಗ್ಬೇಕು. ಸುಮಾರು ಎಷ್ಟು ಅವರ್ಸಲ್ಲಿ ನೀವು ಅಲ್ಲಿ ರೀಚ್ ಆಗ್ತೀರಿ ಸರ್? ನಾಳೆ ಬೆಳಿಗ್ಗೆ ರೀಚ್ ಆಗ್ತೀವಿ. ನಾಳೆ ಬೆಳಗ್ಗೆ ರೀಚ್ ಆಗ್ತೀರಿ ಅಂದರೆ 24 ಅವರ್ಸ್ ಬೇಕು ನಿಮ್ಗೆ ಜರ್ನಿ ಮಾಡಲಿಕ್ಕೆ. ನಿಧಾನ ಹೋಗ್ಬೇಕಲ್ಲ, ಅದ್ರ ಸಲುವಾಗಿ ಅವ್ರು ಯಾರು ಕಸ್ಟಮರ್ ನಿಮಗೆಲ್ಲ ಪೇಮೆಂಟ್ ಮಾಡಿದಾರ? ಪೇಮೆಂಟ್ ಮಾಡಿದಾರೆ ಆನ್ಲೈನ್ ಮುಖಾಂತರ. ಅಲ್ಲೇ ಇದ್ಕೊಂಡು ಪೇಮೆಂಟ್ ಮಾಡಿದಾರ, ಇಲ್ಲಿ ಬಂದು ಪೇಮೆಂಟ್ ಮಾಡ್ಯಾರ? ಆನ್ಲೈನ್ ರೀತಿಯಿಂದ ಪೇಮೆಂಟ್ ಮಾಡಿದಾರ, ಎಲ್ಲ ಖರ್ಚು ಕೊಟ್ಬಿಟ್ಟಿದ್ದಾರೆ. ಇವಾಗ ನೀವು ಹೋಗಿ ಅವ್ರಿಗೆ ಕೊಟ್ಟು ಕಲಿಸಿ ಬಂದುಬಿಡೋದು ಅಷ್ಟೇ ನಿಮ್ಮ ಕೆಲಸ ಬರೋದು. ಸೊ ಅವ್ರು ನಾಳೆ ಬೆಳಗ್ಗೆ ಹೋಗ್ತಾರೆ ಇಲ್ಲಿಂದ. ಸುಮಾರು ಒಂದು 380 ಕಿಲೋಮೀಟ್ರ್ ಆಗುತ್ತೆ ಆಂಧ್ರ ಪ್ರದೇಶ ಅವ್ರ ಏರಿಯಾ ಬಂದುಬಿಟ್ಟು. ಸೊ ಅವ್ರು ಹೇಳಿರೋ ರೀತಿ 4 ಫೀಟ್ ಅಗಲ 5 ಫೀಟ್ ಉದ್ದ ಮಾಡಿದ್ದೀವಿ, ಮೇಲೆ ಟಾಪ್ ಕೂಡ ಕುಣಿಸಿದ್ದೀವಿ. ಸೊ ಫೈಬರ್ ಸಿಸ್ಟಮ್ನ ಅದಕ್ಕೆ ನಾವು ಅಳವಡಿಸಿದ್ದೀವಿ. ಸೊ ನಾವು ಇಂಡಿಕೇಟರ್ ನಾವು ಕೂರಿಸಿದ್ದೀವಿ, ಅವರು ಎಲ್ಲ ಸಾಮಾನುಗಳನ್ನು ನಾವು ಇಕ್ಕಿದ್ದೀವಿ. ಯಾವುದೇ ರೀತಿಯಿಂದ ಸಾಮಾನು ನಾವು ತೆಗೆಯೋದಿಲ್ಲ. ಹಾಗೂ MRF ಟೈರ್ಗಳನ್ನು ನಾವು ಬಳಸಿರೋದು. ಸೊ MRF ಟೈರ್ ಕಂಡೀಷನ್ ಏನಪ್ಪ ಅಂದರೆ ಕಾಸ್ಟ್ಲಿ ಇರುತ್ತೆ. ಸೊ ಜಾಸ್ತಿ ದಿನ ಬಾಳಿಕೆ ಬರುವಂಥ ಟೈರ್ಗಳು. ಸೊ ನೋಡ್ಬೋದು ಟಾಪ್ ಕೂಡ ಎಷ್ಟು ನೀಟ್ ಆ್ಯಂಡ್ ಕಂಡೀಷನ್ ಇದೆ ಅಂತ. ಆಂಧ್ರ ಪ್ರದೇಶದ ಪಾಸಿಂಗ್ದು AP 28 CA 8549 ಅಂಥೇಳಿ ಗಾಡಿ ನಂಬರು. ಸೊ ಆಂಧ್ರ ಪ್ರದೇಶ ಕಸ್ಟಮರು ಮಾಡಿದ್ದೀವಿ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋ ಸೀಟ್ ಕೂಡ ನಾವು ಮಾಡಿದ್ದೀವಿ. ಸೊ ಮುಂದ್ಗಡೆ ಹೋಗ್ರಿ, ರಿವರ್ಸ್ ಪವರ್ ಸಿಸ್ಟಮ್ ಕೂಡ ಇದೆ, ಆಯಿಲ್ ಬ್ರೇಕ್ ಕೂಡ ಇದೆ. ಬ್ರೇಕ್ ಹಚ್ಚ್ರಿ, ಸ್ವಲ್ಪ ದಬಾಯಿಸಿ ಹೋಗಿ ಬ್ರೇಕ್ ಹಚ್ಚ್ರಿ. ನೋಡಿ ಇಷ್ಟೊಂದು ಕಂಡೀಷನ್ ಆಗಿ ಬ್ರೇಕ್ ಸಿಸ್ಟಮ್ ಇರುತ್ತೆ. ಸೊ ರಿವರ್ಸ್ ಪವರ್ ಸಿಸ್ಟಮ್ ಕೂಡ ಇರುತ್ತೆ. ಸೊ ಇಲ್ಲಿ ಅವ್ರು ಬರದೇ ಇದ್ದರೂ ಕೂಡ ಬಂದರೂ ಕೂಡ ಸೊ ಅವ್ರಿಗೆ ಏನು ಕಂಡೀಷನ್ ಹೇಳಿರ್ತೀವೋ ಅದೇ ಕಂಡೀಷನಲ್ಲೇ ಅವ್ರಿಗೆ ಸಿಗುತ್ತೆ. ಯಾವುದೇ ರೀತಿಯಿಂದ ಹೇಳೋದೊಂದು ಮಾಡೋದೊಂದು ಕೆಲಸ ಇಲ್ಲ. ನೋಡ್ಬೋದು ರಿವರ್ಸ್ ಕೂಡ ಹೋಗುತ್ತೆ. ಸೊ ಯಾರಾದರೂ ಬರ್ಲಿಕ್ಕಾಗ್ಲಿಕ್ಕಪ್ಪ ಅಂದ್ರೆ ನೀವು ಈ ಥರದಿಂದ ಬುಕ್ ಮಾಡಿ ಡ್ರೈವರ್ ಮುಖಾಂತರ ನೀವು ತರಿಸ್ಕೋಬೋದು. ನಾವು ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ಗಳನ್ನು ಅವರು ರಿಟರ್ನ್ ಮಾಡಿರ್ತೀವಿ. ಸೊ ಒಂದೊಂದು ಟೈರ್ ಒಬ್ಬರದ್ದು ಕಾಸ್ಟ್ಲಿ ಇರುತ್ತೆ, ಒಬ್ಬರದ್ದು ಒಂದೊಂದು ಸ್ಪೇರ್ ಪಾರ್ಟ್ಸು ಅವ್ರಿಗೆ ಬೇಕಾಗಿರುತ್ತೆ. ಸೊ ಅದು ಯಾವುದೇ ರೀತಿಯಿಂದ ನಾವು ಸ್ಪೇರ್ ಪಾರ್ಟ್ಸನ್ನು ತೆಗೆದುಕೊಳ್ಳೋದಿಲ್ಲ. ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ನ ಅವ್ರಿಗಾಗಿ ಇಟ್ಟಿರ್ತೀವಿ. ಸೊ ಎಲ್ಲ ಇರ್ಬೋದು, ಹಿಂದ್ಗಡೆದು ಪೆನಲ್ಲು, ಇದು ಮ್ಯಾಟ್ ಆಯಿತು, ಕವರ್ಸ್ಗಳಾಯಿತು, ಟೈರ್ ಆಯಿತು, ಅವರು ಇಕ್ಕಿ ಹೋಗಿರುವಂಥ ಹೆಲ್ಮೆಟ್ ಕೂಡ ನಾವು ಕಳಿಸಿದ್ದೀವಿ. ಸೊ ಸೂಪರ್ ಸೆಟ್ ಪೇಂಟ್ ಆಗಿದೆ. ನೋಡ್ಬೋದು ಎಷ್ಟು ಈಸಿಯಾಗಿ ಫ್ರೀಯಾಗಿ ಬರುತ್ತೆ ಅಂತ. ಸೊ ನೋಡ್ಬೋದು ರೈತನ ಮಿತ್ರ ಅಂತೇಳಿ. ನೀವು ಯಾರಾದರೂ ಈ ಥರ ಬುಕ್ ಮಾಡಬೇಕಂದ್ರೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೋಬೋದು. ಸೊ ಯಾವುದೇ ರೀತಿಯಿಂದ ಸಿಸ್ಟಮ್ ಇರಲ್ಲ. ಬೇಕಾದ್ರೆ ನೋಡ್ಬೋದು ಸ್ಟಿಕ್ಕರ್ ಕೂಡ ಹಾಗೇ ಇದೆ. ಇವಾಗ ಒಂದು ಸ್ವಲ್ಪ ತಿರುಗಾಡೋದ್ರಿಂದ ಕಟ್ಟಾಗಿದೆ ಅಷ್ಟೇ. ಸ್ಟಿಕ್ಕರ್ ಕೂಡ ಹಾಗೇ ಇದೆ. ಹಳೆ ಟೈರ್ ಹಾಕ್ತಾರೆ, ಹೇಗೆ ಮಾಡೋದು ಅಂತಿಲ್ಲ. ಎಲ್ಲವೂ ಕೂಡ 1 ವರ್ಷ ವಾರಂಟಿ ಪೀರಿಯಡ್ನಲ್ಲೇ ನಾವು ಟೈರ್ನ ಕೊಡೋದು ಹಾಗೂ ಹೊಸ ಟೈರ್ಗಳನ್ನೇ ಕೊಡೋದು. ಬೇಕಾದರೆ ಅವ್ರಿಗೆ ಬಿಲ್ ಸಮೇತ ನಾವು ಆ ನಂಬರ್ ಮೇಲೆ ಕೊಡ್ತೀವಿ, ಏನು ತೊಂದರೆ ಇಲ್ಲ. MRF ಟೈರ್ನ ನಾವು ಅಳವಡಿಸ್ತೀವಿ.